ನನ್ನ ಮಗಳಿಗೆ ಧ್ಯಾನ ಮಾಡ್ತಾ ಅವಳು ಕಬಡ್ಡಿ ಚಾಂಪಿಯನ್ಸ್ ಅವಳು ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ಲು. ಅವಳಿಗೆ ಡಾಕ್ಟರ್ ಆಗೋದು ವಿಚಾರ ಇರಲಿಲ್ಲ. ಸರ್ ಈ ಕಡೆ ಮುಂದೆ ಕೊಡ್ರಿ ಮೇಡಮ್, ಲೈವ್ ಕೊಡ್ತಾ ಇದ್ದೀನಿ, ಲೈವ್ ಬರುತ್ತೆ. ಹಾಂ, ಅವಳಿಗೆ ಡಾಕ್ಟರ್ ಹೋಗೋದು ಏನೋ ವಿಚಾರ ಇರಲಿಲ್ಲ ಸರ್. ಆಗ್ತೇನೆ ಅನ್ನೋದು ತಲೆಯೊಳಗಿರಲಿಲ್ಲ. ಅವಳು ಧ್ಯಾನ ಮಾಡಕತ್ಲು. ಅವಳಿಗೂ ಥರ್ಡ್ ಓಪನ್ ಆಗಿ ಪ್ರತಿಯೊಬ್ಬರು ಎಲ್ಲನೂ ಮಾಸ್ಟರ್ಸ್ ಕನೆಕ್ಟ್ ಆಗಿ ಅವಳಿಗೆ ಡಾಕ್ಟರ್ ಆಗೋದು ಏನೋ ಒಂಥರ ಥಾಟ್ಸ್ ಕೊಟ್ಟರು ಸರ್. ಹಾಗಾಗಿ ಆಕೆಗೆ ಆಯುರ್ವೇದಿಕ್ ಡಾಕ್ಟರ್ ಈಗ ಮಾಡ್ತಾ ಇದ್ದಾರೆ ಸರ್ ಹುಬ್ಳಿಯಲ್ಲಿ. ಜೋರ ಚಪ್ಪಾಳೆ ಹಾಕ್ಯಾವ್ರಿ ನೋಡಿರಿ. ವಿತೌಟ್ ಬರೀ ಗೌರ್ಮೆಂಟ್ ಸೀಟ್ಗಳು ಸಿಗ್ತಾವೆ. ಮತ್ತು ಧ್ಯಾನ ಯಾರು ಮಾಡ್ತಾವೆ ಅವ್ರ ಮಕ್ಕಳು. ನಮ್ಮ ಮಕ್ಕಳು ಕೂಡ ಇಬ್ಬರು MBBS, ಒಬ್ಬಳು ಫೈನಲ್ ಇಯರ್, ಒಬ್ಬಗೆ ಥರ್ಡ್ ಇಯರ್. ಮತ್ತು ಮಗ ಯಾವ ಕಾಲೇಜ್ ಕೇಳಿದೆ RV ಕಾಲೇಜ್ ಫಸ್ಟ್ ರೌಂಡೇ, ಎಲ್ಲ ಗೌರ್ಮೆಂಟ್ ಫ್ರೀ ಸೀಟ್. ಧ್ಯಾನ ಯಾರು ಮಾಡ್ತಾರೆ ಅಂತ ಹೇಳಿದರೆ ಕೋಟಿ ಕೋಟಿ ಅಲ್ಲ, ಕೋಟಿ ಕೋಟಿ ಹುಡ್ಕೊಂಬರ್ತಾರೆ ನಮ್ಮಿಂದ. ನಾವು ಕೋಟಿ ಕೋಟಿ ಕಟ್ಟೋದು ಬೇಕಾಗಿಲ್ಲ, ಫ್ರೀ ಸೀಟ್ ಸಿಗ್ತವೆ. ಅಷ್ಟು ಎನರ್ಜಿ ಧ್ಯಾನದಲ್ಲಿದೆ. ಇಲ್ಲಿ ಇದೆ ಸಾಕಷ್ಟು. ನಾವಷ್ಟು ಹೇಳಬಾರ್ದು, ಆ ಸಂದರ್ಭ ಬಂದಾಗ ಎಲ್ಲದಕ್ಕೂ ಹೇಳ್ತಾ ಹೋಗಬೇಕು. ಅದೇ ಸರ್. ಮತ್ತು ನನಗೆ ಧ್ಯಾನ ಕುಂತಾಗೂ ಯಾವ ಊರಲ್ಲಿ ಯಾವ ಕಾಲೇಜ್ ಸಿಗ್ತೈತೆ ಅಂತ ನನಗೂ ಕಂಡಿತ್ತು ಸರ್. ಅದೇ ಕಾಲೇಜ್ ಸಿಕ್ಕತ್ತಲ್ಲ ರೀ. ದಿಸ್ ಈಸ್ ರಿಯಾಲಿಟಿ. ಇದಕ್ಕೇನಂತಾರೆ ಧ್ಯಾನ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನಾವು ಕ್ರಿಯೇಟ್ ಮಾಡ್ಬೋದು ಅದನ್ನು. ಅದೇ ಶಕ್ತಿ ರೀ. ಅದೇ ಸರ್. ಆನಂತರ ನಾನು ಊರಲ್ಲಿ ಹುಬ್ಳಿಯಲ್ಲಿದ್ದೆ ಸರ್. ಇಲ್ಲೇ ಕರು ಹಾಕಿತ್ತು ಆಕಳ. ನಾನು ಎಲ್ಲ ಧ್ಯಾನದಲ್ಲಿ ಕಂಡಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಕೇಳಿದೆ, ಈ ಥರ ಎಲ್ಲ ಐತಂತ. ಹೌದು ಅಂದರೆ ಮತ್ತು ಫೋಟೋ ಕಳಿಸಿದ್ರು ಸರ್. ಅದೇ ಥರನೇ ಇತ್ತು. ಆಮೇಲೆ ನಮ್ಮ ತಂದೆ ತಾಯಿ ತೀರ್ಕೊಂಡಿದ್ದಾರೆ ಸರ್. ಆಮೇಲೆ ಕೇತಪ್ಪ ಸರ್ ಕ್ಲಾಸಲ್ಲಿ ಜಾಯ್ನ್ ಆದಾಗ ಅವರೆಲ್ಲ ಹಿಂಗೆ ಕನೆಕ್ಟ್ ಆಗ್ಬೋದು ಅಂತೆಲ್ಲ ಹೇಳಿದರು. ಹಂಗೆ ಕುತ್ಕೊಂಡು ಧ್ಯಾನ ಮಾಡಿದೆ ಸರ್. ನಮ್ಮ ತಂದೆ ಕೇಳಿದೆ. ಅವರು ಅಂದರೆ ನಮ್ಮ ದೊಡ್ಡಣ್ಣನ ಮಗ ಬೆಂಗಳೂರಲ್ಲಿದ್ದಾನೆ ಸರ್. ಅವ್ರ ಮನೆ ನಾನು ನೋಡಿಲ್ಲ, ಹೋಗಿರಲಿಲ್ಲ ಆಗಿತ್ತು. ಮನೆ ಕಾಣಿಸ್ತು ಮತ್ತು ಮಗು ಕಾಣಿಸ್ತು ಸರ್. ಅವಳು ಇನ್ನೂ ಸೊಸೆ ಪ್ರೆಗ್ನೆಂಟ್ ಇದ್ಲು ಸರ್. ಆದರೆ ಗಂಡು ಮಗು ಕಾಣಿಸ್ತು. ಅಂದರೆ ನಮ್ಮ ತಂದೆಯವರಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ ಅಂತ ತೋರಿಸ್ಕೊಟ್ಟಿದೆ ಸರ್. ಆಮೇಲೆ ಈಗ ಅವ್ನ ಫ್ಯೂಚರ್ಸ್ ಎಲ್ಲ ಅದೇ ಥರ ರೀ, ನಮ್ಮ ತಂದೆ ಥರನೇ. ಎಲ್ಲರಿಗೂ ಊಟ ಮಾಡಿರಿ, ತಿನ್ನಕ್ಕೆ ಕೊಡೋದು ಎಲ್ಲರಿಗೂ. ಆಮೇಲೆ ನಮ್ಮ ಅಪ್ಪಾಜಿ ಸ್ವೀಟ್ ಭಾಳ ಉಂಟಿದ್ರು. ಅವ್ನು ಬರೀ ಸ್ವೀಟ್ ಇಷ್ಟ. ಅಂದರೆ ಅಪ್ಪಾಜಿ ಹುಟ್ಟು ಬಂದಾಗ ಅವರೇ ಆಯ್ಕೆ ಮಾಡೋದು. ಹೇಳಿದ್ನಲ್ಲ ರೀ, ನಮ್ಮ ಲೈಫು ನಾವೇ ಆಯ್ಕೆ ಮಾಡ್ಕೊಂತ ತಂದೆ ತಾಯಿನ. ಫಸ್ಟಿಗೆ ಹೇಳಿದ್ನಲ್ಲ ನಾನು ಅದಕ್ಕೆ. ಅದೇ ಅನಂತರ ಸರ್ ನಮ್ಮ ತಾಯಿಯವ್ರನ್ನೂ ಕೇಳಿದೆ. ತಾಯಿಯವರು ಅವರು ಸ್ವರ್ಗಲೋಕದಲ್ಲಿ ಪಿರಾಮಿಡಲ್ಲೇ ಗೋಲ್ಡನ್ ಪಿರಾಮಿಡಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್. ಅದು ನಮ್ಗೆ ಭೇಟಿಯಾಗಿ ಅವ್ರಿಗೆ ಮೋಕ್ಷ ಸಿಕ್ಕದವ್ರಿಗೆ ಅಂತ. ಸರ್ ಇಲ್ಲ ಸರ್. ಮತ್ತು ನೆಕ್ಸ್ಟ್ 1 year ಆಗಿ ಮತ್ತು ಅಣ್ಣನ ಮೊಮ್ಮಗಳಾಗಿ ಮಗಳಿಗೆ ಹುಟ್ಟಾರ. ಮತ್ತು ಅಲ್ಲ ಅವ್ರು ನೀವು ಚಾಯ್ಸ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು, ಇಲ್ಲ ಅಂದ್ರೆ ಸಿಗಲ್ಲ. ಬೇಕಾಗಿಲ್ಲ ಅಂದ್ರೆ ಅಲ್ಲೇ ಇರ್ಬೋದು. ಅದೇ ಸರ್. ಮತ್ತು ನೆಕ್ಸ್ಟ್ ಆವಾಗ ನಮ್ಮ ಮನೆಯವ್ರಿಗೂ ನಮ್ಮ ಅಮ್ಮ ಕಂಡರಿ, ನಮಗೂ ನಮ್ಮ ಮಗಳಿಗೆ ಎಲ್ಲನೂ ಕಂಡರಿ. ನಮ್ಮ ಅತ್ತೆಯವ್ರು ಮಾಡಬೇಕಾದ್ರೆ ಅಂದರೆ ಯಾವಾಗಂದ್ರೆ ಸರ್ ಅವತ್ತು ಡಿಲಿವರಿ ಆಗೋ ಹಿಂದಿನ ಅವತ್ತಿಂದ ನಮ್ಮ ತಾಯಿಯವ್ರು ಕಂಡರು. ಅಲ್ಲಿವರೆಗೆ ಯಾವಾಗೂ ಕಂಡಿಲ್ಲ ರೀ. ಅಂದರೆ ಅವ್ರು ಹುಟ್ಟಿ ಬರ್ತಾರಂತ. ಆಮೇಲೆ ನನಗೆ ಮಲ್ಕೊಂಡ ಕನಸಲ್ಲಿ ನಮ್ಮ ಮನೆ ಮುಂದ್ಗಡೆನೆ ಅಂದರೆ PB ರೋಡಿಗೆ ಮನೆ ಇದ್ರು ಸರ್. ಸೊ ಅಲ್ಲಿಂದ ಬಸ್ ಇರೋದು ನಮ್ಮ ಮನೆಗೆ ಬಂದಂಗೆ ಆಯಿತು ಸರ್. ಅಂದರೆ ನಾನು ಬರ್ತಾ ಇದ್ದೇನೆ ತೋರಿಸ್ತಾನೆ ಸರ್. ಈ ಥರ ಇಲ್ಲ ಇದೆ ರೀ, ಆ ಎನರ್ಜಿ ಇದೆ. ಬಟ್ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ ತಂದೆ ತಾಯಿನವರು. ಓಕೆ ಮಾಸ್ಟರ್. ಆಮೇಲೆ ಪತ್ರಿಜಿಯವರು ನನಗೆ ಕಾಣಿಸ್ತಾನೆ ಇರ್ತಾರೆ ಸರ್. ಮತ್ತು ನನಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತ ಅವ್ರು ಮೆಸೇಜ್ ಕೊಟ್ಟರು. ಮಾಡ್ಬೇಕು. ಅದೊಂದು ಪೆಂಡಿಂಗ್ ಉಳಿಸಿರಿ ನೀವು, ಅದು ಮಾಡ್ಬೇಕು. ಅದಕ್ಕೆ ಮೈಕ್ ಕೊಟ್ಟು ಕುಂದ್ರಿಸಿ ಈಗ ನಿಮಗೆ. ಮೈಕ್ ಯಾಕೆ ಕೊಟ್ಟು ನಿಮ್ಮನ್ನೆಲ್ಲ ಮಾಸ್ಟರ್ಸ್ ಮಾಡೋಕ್ಕೆ ಕೊಟ್ಟಿರೋದು. ಈಗ ನಾವು ಮಾಡೋದು ದೊಡ್ಡದಲ್ಲ, ನಿಮ್ಮನ್ನು ಮಾಸ್ಟರ್ಸ್ ಮಾಡೋಕ್ಕಿಲ್ಲ, ಅದು ನಮ್ದು ಭಾಳ ದೊಡ್ಡ ಕೆಲಸ. ಮತ್ತು ಅವರು 3 ತಾಸು ಧ್ಯಾನ ಮಾಡೋಕ್ಕೆ ಹೇಳಿದ್ರು. ಜಾಸ್ತಿನೇ ಮಾಡ್ತಿದ್ದೆ ಸರ್. ಬಟ್ ಇವಾಗ ಯಾಕೆ ಗೊತ್ತಿಲ್ಲ, 1.5 ತಾಸಿಗೆ ನಾನು ಧ್ಯಾನ ಎಬ್ಬಿಸ್ಬಿಡ್ತೀನಿ ಸರ್. ಎದಾಸತ್ತಲ್ಲ, ಇನ್ನು 1.5 ತಾಸು ಧ್ಯಾನ ಪ್ರಚಾರ ಮಾಡಿರಿ. ಮಾಡಲೇಬೇಕು. ಎಲ್ಲಿ ಹೋಗೋದು? ಸ್ಕೂಲಿಗೆ ಹೋಗ್ರಿ, ಕಾಲೇಜಿಗೆ ಹೋಗ್ರಿ, ನಿಮ್ಮ ಅಕ್ಕಪಕ್ಕ ಇದ್ದಾರೆ ಯಾರು ಹೇಳ್ರಿ. ಲಾಸ್ಟ್ ಆನ್ಲೈನ್ ಜೂಮ್ನಾಗ ಅಟೆಂಡ್ ಆಗಿ ಮಾಡಿರಿ. ಆಫ್ಲೈನೇ ಮಾಡ್ಬೇಕಂತೇನಿಲ್ಲ, ಆನ್ಲೈನೇ ಮಾಡಿರಿ. ನಮ್ಮ PMC ಜಾಯ್ನ್ ಆಗಿ ಮಾಡಿರಿ. ಇಲ್ಲಿ ಮಾಡಿ. ಬುಕ್ ಓದ್ರಿ. ಅದಕ್ಕೆ ಪತ್ರ ಸರ್ 3:2:1 3 ತಾಸು ಧ್ಯಾನ, 2 ತಾಸು ಸಜ್ಜನ ಸಂಗತಿ, 1 ತಾಸು ಸ್ವಾಧ್ಯಾಯ ಮಾಡಿರಿ ಅಂತ ಹೇಳ್ಯಾರ. 8 ತಾಸ್ನ್ಯಾಗ ನಮ್ಮ ಮಕ್ಕಳದೇ ಬೇಕಾಗಿಲ್ಲ. ನೀವು ಬೇಕಂದ್ರೆ ಮಾತ್ರ ಮಕ್ಕಳು. ಧ್ಯಾನ ಅಂದ್ರೆ ನಿದ್ದೆ ಆಗಿರ್ತೈತಿ. ಮತ್ತೇನು ಮಕ್ಕಂತೀರಿ? ಮಕ್ಕಳ ಅವಶ್ಯಕತೆ ಬರಲ್ಲ. ಓಕೆ ಅಮ್ಮ, ಥ್ಯಾಂಕ್ ಯು. ಕೊಟ್ರಿ ನೆಕ್ಸ್ಟ್.